ಶಾಸಕ ಲಕ್ಷ್ಮಣ್ ಸವದಿಗೆ ಒಲಿಯುತ್ತಾ ಮಂತ್ರಿಗಿರಿ. ಬೆಳಗಾವಿ ಜಿಲ್ಲೆ ಕಾಂಗ್ರೆಸ್ನಲ್ಲೇ ಸಂಪುಟ ವಿಸ್ತರಣೆ ಬಗ್ಗೆ ಈಗ ಚರ್ಚೆ ಶುರುವಾಗಿದೆ. ಅದರಲ್ಲೂ ಈಗ ಸೌದಿ ಏನಾದರೂ ಮಿನಿಸ್ಟರ್ ಆಗಿಬಿಟ್ರೆ ಅಲ್ಲಿ ರಾಜಕೀಯ ಲೆಕ್ಕಾಚಾರಗಳು ಕೂಡ ಗರಿಗೆದರುತ್ತವೆ ಅನ್ನುವಂಥ ನಿರೀಕ್ಷೆ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗಿದೆ ಮತ್ತು ಅವರ ಅಭಿಮಾನಿಗಳಿಗಿದೆ. ಇಲ್ಲೇನೋ ಅಂತ ಹೇಳಿದ್ರೆ ಅಜೆಂಡಾ ಸತೀಶ್ ಜಾರಕಿಹೊಳಿ ಏನಾದರೂ KPCC ಅಧ್ಯಕ್ಷರಾಗ್ಬಿಟ್ರೆ, ಯಾಕಂದರೆ ಅವ್ರೀಗ ಹೆಸರು ಮುಂಚೂಣಿಯಲ್ಲಿದೆ, ಅವ್ರಿಗೆ ಪಟ್ಟ ಕಟ್ಟಬೇಕು. ಈಗ DK ಶಿವಕುಮಾರ್ ಅವ್ರದ್ದು ಏನಾದರೂ 2 ಬೇಡ ಹುದ್ದೆ 1 ಹುದ್ದೆ ಅಂತ ಬಂದರೆ ಅಂತಿಮವಾಗಿ ಫೈನಲ್ ಆದರೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಫಿಕ್ಸ್ ಅನ್ನೋದು ಈಗ ಚರ್ಚೆ ನಡೀತಾ ಇದೆ ಹೈಕಮಾಂಡ್ ಮಟ್ಟದಲ್ಲಿ. ಹಾಗಾಗಿನೇ ಈಗ ಅವರು KPCC ಅಧ್ಯಕ್ಷರಾದರೆ ಸಚಿವ ಸ್ಥಾನ ಖಾಲಿ ಆಗಿಬಿಡುತ್ತೆ. ಆ ಸ್ಥಾನಕ್ಕೆ ಈಗ ಸೌದಿ ಅವ್ರನ್ನ ಕೂರಿಸೋದು, ಅಂದರೆ ಬ್ಯಾಲೆನ್ಸ್ ಮಾಡೋದು. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ ಮತ್ತು ಇವರಿದ್ದಾರೆ, ಜಿಲ್ಲೆಗೆ 2 ಸಚಿವರಿದ್ದಾರೆ. ಇವ್ರು ಈ ಕಡೆ ಹೋಗ್ಬಿಟ್ರೆ ಇವ್ರನ್ನ ಈ ಕಡೆ ತೆಗೆದುಕೊಳ್ಬೇಕು ಅನ್ನುವಂಥ ಪ್ಲ್ಯಾನ್ ಕೂಡ ಇದೆ. ಹಾಗಾಗಿನೇ ಭಾಳ ಕುತೂಹಲ ಕಾರಣ ಆಗ್ತಾ ಇದೆ. ಸೌದಿ BJPಲಿ ಇದ್ದಂಥವ್ರು ಅಲ್ಲಿ ಟಿಕೆಟ್ ಸಿಗಲಿಲ್ಲ ಅನ್ನುವಂಥ ಕಾರಣಕ್ಕೆ ಕಾಂಗ್ರೆಸ್ಗೆ ಬಂದರು. ಅವ್ರು ಅಂದ್ಕೊಂಡಿದ್ರು ನನಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ, ಆದರೆ ಆಗಲಿಲ್ಲ. ಕಾಂಗ್ರೆಸ್ ಕೂಡ ಅವ್ರಿಗೆ ಭರವಸೆಯನ್ನು ಕೊಟ್ಟಿತ್ತು. ಅವರು ನಾನೇ ಯಾರ ಮನೆಗೆ ಹೋಗಿ ಕೂಡ ಕೇಳೋದಿಲ್ಲ, ಎಲ್ಲ ಅನುಭವಿಸಿದ್ದೀನಿ ಅಂತೇಳಿ, ತಾಳ್ಮೆಯಿಂದಿರಿ, ಮುಂದೊಂದು ದಿನ ಸಿಗುತ್ತೆ ಅಂತ ಹೇಳಿದರು ಅಭಿಮಾನಿಗಳಿಗೆ. ಈಗ ಕೆಲ ಸಚಿವರಿಗೆ ಕೊಟ್ಟರೆ ಏನಾದರೂ ಆ ಒಂದು ಬೆಳವಣಿಗೆ ಆಯಿತು ಅಂತ ಹೇಳಿದರೆ ಸೌದಿಗೆ ಸಚಿವ ಸ್ಥಾನದ್ದು ಫಿಕ್ಸು. ಯಾಕಂದರೆ ಈ ಹಿಂದಿನ ಒಂದು ಆಕಾಂಕ್ಷಿಗಳ ಲಿಸ್ಟ್ನಲ್ಲೂ ಕೂಡ ಅವರ ಹೆಸರಿತ್ತು. ಕಳೆದ 2 ವರ್ಷಗಳಿಂದ ಸೈಲೆಂಟ್ ಆಗಿದ್ದಾರೆ ಲಕ್ಷ್ಮಣ್ ಸವದಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಶ್ರೀಧರ್. ಈಗ ಸೌದಿ ಬೆಳಗಾವಿ ಭಾಗದಲ್ಲಿ ಕಾಂಗ್ರೆಸ್ಗೆ ಅವ್ರದ್ದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ, ಲಿಂಗಾಯತ್ ಸಮುದಾಯವನ್ನು ಸೆಳೆದಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು ವಿಧಾನಸಭಾ ಚುನಾವಣೆ ಗೆದ್ದ ಮೇಲೆ ಕಾಂಗ್ರೆಸ್ನಲ್ಲಿ. ಹಾಗಾಗಿನೇ ಮೊದಲು ಅವಕಾಶ ಸಿಗಲಿಲ್ಲ. ಈಗೇನಾದರೂ ಜಾರಕಿಹೊಳಿಗೆ KPCC ಪಟ್ಟ ಕಟ್ಟಿದರೆ ಇವರು ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆಯಾ? ಕೇವಲ ಇದು ಮಾತಷ್ಟೇನಾ? ಪ್ರಭಾವಿ ನಾಯಕರಾಗಿ ಗುರುಸ್ಕೊಂಡಿರೋದಕ್ಕೂ ಅವ್ರಿಗೆ ಕೊಡುವಂಥ ಸಾಧ್ಯತೆಗಳು ಎಷ್ಟು ಇರಬಹುದು ಅನ್ನುವಂಥ ಕಾರಣ ಈಗ ಪ್ರಭು, ಖಂಡಿತವಾಗಿಯೂ ಈಗ ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಒಂದು ಚರ್ಚೆ ನಡೀತಾ ಇದೆ. ಅದರ ಜೊತೆಗೆ ಅನೇಕ ಈಗ ಸಂಪುಟದಲ್ಲಿದ್ದಂಥ ಸಚಿವರನ್ನು ಕೊಡಲಾಗುತ್ತೆ ಅಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈಗ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಗೆ ಒಂದು ಕಡೆ KPCC ಅಧ್ಯಕ್ಷ ಸ್ಥಾನ, ಮತ್ತೊಂದು ಕಡೆ ಸೌದಿಗೆ ಮಂತ್ರಿ ಸ್ಥಾನ ಒಲಿಯುತ್ತೆ ಅನ್ನೋಂಥ ಮಾತುಗಳು ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಜೋರಾಗಿ ಕೇಳಿ ಬರ್ತಾ ಇದೆ ಪ್ರಭು. ಯಾಕಂದರೆ ಸತೀಶ್ ಜಾರಕಿಹೊಳಿ 2028ಕ್ಕೆ ನಾನು CM ಸ್ಥಾನವನ್ನು ಕ್ಲೇಮ್ ಮಾಡ್ತೇನೆ, ಹಾಗಾಗಿ CM ಕುರ್ಚಿ ಮೇಲೆ ಕಂಡಿಟ್ಟಂಥ ಸತೀಶ್ ಜಾರಕಿಹೊಳಿ KPCC ಪಟ್ಟಕ್ಕಾಗಿ ಕೂಡ ಅವರು ಕೂಡ ಒಂದು ಎಲ್ಲ ರೀತಿಯ ಒಂದು ಸಿದ್ಧತೆ ಕೂಡ ನಡೆಸಿದ್ದಾರೆ ಅಂತ ಹೇಳ್ಬೋದು. ಒಂದು ವೇಳೆ ಅದರ ಬೆನ್ನಲ್ಲಿ ಏನಂದರೆ ಸತೀಶ್ ಜಾರಕಿಹೊಳಿ ಅವರಿಗೆ KPCC ಪಟ್ಟ ಸಿಕ್ಕರೆ ಆಗ ಲಕ್ಷ್ಮಣ್ ಸವದಿಗೆ ಖಂಡಿತವಾಗಿಯೂ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನೋಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ ಪ್ರಮುಖವಾಗಿ ಒಂದು ಅಂಶ ನೋಡಬೇಕಂದ್ರೆ ಪ್ರಭು, ಇಲ್ಲಿ ಒಂದು ಕಡೆ ಏನಂದರೆ ಲಕ್ಷ್ಮಣ್ ಸವದಿ BJP ತೊರೆದು ಕಾಂಗ್ರೆಸ್ ಬರುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ರಾಜ್ಯ ನಾಯಕರು ಕೂಡ ಒಂದು ಭರವಸೆಯನ್ನು ಕೊಟ್ಟಿದ್ದರು, ಪಕ್ಷದಲ್ಲಿ ಗೌರವಯುತವಾಗಿ ನೋಡ್ಕೊಳ್ತೇವೆ, ಜೊತೆಗೆ ನಿಮಗೆ ಏನು ಮಂತ್ರಿ ಸ್ಥಾನ ಕೊಡ್ತೇವೆ ಅನ್ನೋಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದರು. ಆದರೆ ಈಗ ಲಕ್ಷ್ಮಣ್ ಸವದಿ ಈಗ ಸರ್ಕಾರ ಬಂದು 2 ವರ್ಷ ಆಯಿತು. CM ಸಿದ್ದರಾಮಯ್ಯನವರು ಅಥಣಿ ಮತಕ್ಷೇತ್ರದ ಅಭಿವೃದ್ಧಿಗೆ 1000 ಕೋಟಿಗಿಂತ ಅಧಿಕ ಅನುದಾನವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಸಚಿವ ಸ್ಥಾನಕ್ಕಾಗಿ ಎಲ್ಲಿ ಕೂಡ ಲಕ್ಷ್ಮಣ್ ಸವದಿ ತುಟಿ ಬಿಚ್ಚಿಲ್ಲ. ಆದರೆ ಪ್ರತಿ ಬಾರಿ ಸಚಿವ ಸಂಪುಟ ವಿಸ್ತರಣೆ ಆಗಿರ್ಬೋದು ಅಥವಾ ಯಾವುದಾದ್ರು ಸಚಿವ ಸ್ಥಾನ ಖಾಲಿ ಆದಂಥ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಗಾಣಿಗ ಮತಗಳು ಕಾಂಗ್ರೆಸ್ನತ್ತ ವಾಲುವಲ್ಲಿ ಲಕ್ಷ್ಮಣ್ ಸವದಿ ಪಾತ್ರ ಇದೆ ಅನ್ನೋಂಥ ಮಾತನ್ನು ಕೂಡ ಈ ಹಿಂದೆ ಸಿದ್ದರಾಮಯ್ಯ ಸೇರಿದಂತೆ ಅನೇಕ DK ಶಿವಕುಮಾರ್ ಅಂತ ನಾಯಕರು ಕೂಡ ಹೇಳಿದ್ರು. ಯಾಕಂದರೆ ಆಗ ಸೌದಿ ಮತ್ತು ಸೆಟ್ಟರ್ ಇಬ್ಬರು ಕೂಡ ಕಾಂಗ್ರೆಸ್ ಬಂದಿದ್ದರು. ಈಗ ಸೆಟ್ಟರ್ ಗರ್ ವಾಪಸ್ಸಿಯಾಗಿ ಈಗ BJPಯಲ್ಲಿ ಸಂಸದರಾಗಿದ್ದಾರೆ. ಹೀಗಾಗಿ ಬೆಳಗಾವಿ ಜಿಲ್ಲೆ ಇಬ್ಬರು ಕೂಡ ಒಂದು ಏನು ಪ್ರಮುಖ ಸಮುದಾಯದ ನಾಯಕರು. ಯಾಕಂದರೆ ಸತೀಶ್ ಜಾರಕಿಹೊಳಿ ಅಹಿಂದ ವರ್ಗವನ್ನು ಬಹುದೊಡ್ಡ ಒಂದು ಏನು ವೋಟ್ ಬ್ಯಾಂಕ್ ಏನಿದೆ ಅದು ಸತೀಶ್ ಜಾರಕಿಹೊಳಿ ಹಿಂದ್ಗಡೆ ಇರ್ತಕ್ಕಂಥದ್ದು. ಜೊತೆಗೆ ಬೆಳಗಾವಿ ಜಿಲ್ಲಾ ರಾಜಕಾರಣ ಈಗ ಜಾರಕಿಹೊಳಿ ಕುಟುಂಬದ ಕೈಲಿದ್ದಂಥ ಹಿಡಿತದಲ್ಲಿದೆ ಅಂತ ಹೇಳ್ಬೋದು. ಸತೀಶ್ ಜಾರಕಿಹೊಳಿ ಈಗ ಬೆಳಗಾವಿ ಜಿಲ್ಲೆ ರಾಜಕಾರಣ ಸಂಪೂರ್ಣ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ಈಗ ಲಕ್ಷ್ಮಣ್ ಸವದಿ ಮಂತ್ರಿ ಅಂದರೆ ಈಗ ಸಂಪುಟದ ಏನಾದರೂ ವಿಸ್ತರಣೆ ಆದರೆ ಆಗ ಲಕ್ಷ್ಮಣ್ ಸವದಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಮಾತುಗಳು ಅವರು ಆಪ್ತ ವಲಯದಿಂದ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ KPCC ಅಧ್ಯಕ್ಷ ಹುದ್ದೆ ಏನಾದರೂ ಬದಲಾವಣೆ ಆಗುವಂಥ ಸಂದರ್ಭ ಬಂದರೆ ಆಗ ಸತೀಶ್ ಜಾರಕಿಹೊಳಿಗೆ ಒಂದು ಪಟ್ಟ ಒಳ್ಳೆಯದು ಬರುತ್ತೆ. ಯಾಕಂದರೆ ಅಹಿಂದ ಇತ್ತೀಚೆಗೆ ಜಾತಿ ಗಣತಿ ಸೇರಿದಂತೆ ರಾಜ್ಯದಲ್ಲಿ ಅಹಿಂದ ಮತಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾವೆ ಅನ್ನೋಂಥ ಲೆಕ್ಕಾಚಾರವು ಕೂಡ ಏನು ರಾಜಕೀಯವಾಗಿ ಬಹಳಷ್ಟು ಚರ್ಚೆಗೆ ಎಡೆ ಮಾಡಿಕೊಟ್ಟಿದ್ದು ಪ್ರಭು. ಹೀಗಾಗಿ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮಣ್ ಸವದಿ ಇಬ್ಬರಿಗೂ ಕೂಡ ಒಂದು ಏನು KPCC ಪಟ್ಟ ಮತ್ತು ಮಂತ್ರಿ ಸ್ಥಾನ ಒಲಿದು ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಅನ್ನೋಂಥ ಮಾತುಗಳು ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ ಪ್ರಭು. ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಮಾಹಿತಿಗಾಗಿ. ಲಕ್ಷ್ಮಣ್ ಸವದಿಗೆ ಖಂಡಿತವಾಗ್ಲೂ ಸಚಿವ ಸ್ಥಾನ ಒಲಿಯುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಅವರ ಹಿರಿತನಾಗಿರ್ಬೋದು, ಅವರ ಅನುಭವ ಆಗಿರ್ಬೋದು, ಮತ್ತು ಪ್ರಭಾವಿ ರಾಜಕಾರಣಿ ಕೂಡ ಹೌದು. ಆ BJPಲಿದ್ದ ಹಾಗೆ ಇದ್ದರು, ಕಾಂಗ್ರೆಸ್ನಲ್ಲೂ ಕೂಡ
ಅದು ಹಾಗೆ ಮುಂದುವರೆದಿದೆ. ಕಾಂಗ್ರೆಸ್ ನಾಯಕರು ಕೂಡ ಭರವಸೆಯನ್ನು ಕೊಡಿದ್ರು. ಸಚಿವ ಸ್ಥಾನ ಏನಾದರೂ ಕೊಡದೇ ಇದ್ರೆ ಈ ಟರ್ಮ್ನಲ್ಲಿ ಖಂಡಿತ ಅವರು ಮತ್ತೆ ಏನಾದರೂ BJP ಕಡೆಗೆ ಹೋಗಬಹುದಾ? ಶೆಟ್ಟರ್ ಹೋದ್ರಲ್ಲ, ಅದೇ ಥರ ಹೋಗುವ ಸಾಧ್ಯತೆಗಳನ್ನು ಕೂಡ ಅಲ್ಲಗಳೆಯುವಂತಿಲ್ಲ.